ಸಹೃದಯಿ ವೀಕೆಂಡ್ ವಿತ್ ಕವಿಮಿತ್ರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಷಯ ಹೋರಾಟ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹೋರಾಟ ಅನ್ನೋದು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಪ್ರತಿ ದಿನವೂ ಒಂದೊಂದು ಹೋರಾಟಗಳು ನಡೀತಾ ಇರ್ತವೆ. ನಾನು ಮಾತಾಡ್ತಾ ಇರೋದು ಬದುಕಿನ ಹೋರಾಟಗಳಲ್ಲ, ಸಾಮಾಜಿಕ ಹೋರಾಟಗಳ ಬಗ್ಗೆ ಮಾತಾಡ್ತೀನಿ. ಬದುಕಿನ ಹೋರಾಟಗಳು ಪ್ರತಿ ಕ್ಷಣವೂ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ನಡೆಯುತ್ತಲೇ ಇರುತ್ತೆ. ಆದರೆ ಸಾಮಾಜಿಕ ಹೋರಾಟಗಳು ಹಲವಾರು ಜನರುಗಳು ಸೃಷ್ಟಿಸಿದಂತಹ ಕೆಲವು ಸಮಸ್ಯೆಗಳಿಗೆ ಸಮುದಾಯ ಸಿಲುಕಿ ಒದ್ದಾಡಿ ನಡೆಯುವಂತಹ ಒಂದು ಹೋರಾಟಗಳಾಗಿರ್ತವೆ. ಹೋರಾಟ ಯಾರು ಮಾಡ್ತಿರ್ತಾರೋ ಅವ್ರಿಗಾಗಿ ಸೃಷ್ಟಿಯಾದಂತಹ ಸಮಸ್ಯೆ ಆಗಿರಲಿಕ್ಕಿಲ್ಲ. ಅದು ಇನ್ಯಾರೋ ಒಂದು ಕಾರ್ಯಕ್ಕೋಸ್ಕರ ಇನ್ಯಾರಿಗೋಸ್ಕರನೂ ಸೃಷ್ಟಿಯಾದಂತಹ ಒಂದು ಗಲಭೆಗಳು ಆಗಿರುತ್ತವೆ. ಅಂಥವು ಹೋರಾಟದ ರೂಪವನ್ನು ಪಡ್ಕೊಳ್ತವೆ. ಆ ಹೋರಾಟಗಳು ರಾಜಕೀಯ ರೂಪವನ್ನು ಪಡ್ಕೊಳ್ತವೆ. ರಾಜಕೀಯ ರೂಪಗಳನ್ನು ಪಡ್ಕೊಳ್ಳೋದು ಸಾಮಾಜಿಕ ನ್ಯಾಯ ಅಂಥದ್ದು ಏನೋ ಸಿಗಲಿಕ್ಕಿಲ್ಲ. ಆದರೆ ರಾಜಕೀಯ ಪ್ರಭುತ್ವಕ್ಕಾಗಿ ಒಂದಷ್ಟು ಜನ ಆ ಸಮುದಾಯದ ಮಧ್ಯದಲ್ಲೇ ಇರ್ತಾರೆ. ಅಂಥವರ ಬದುಕಿನ ನಿರ್ವಹಣೆಗಾಗಿ ಅವರವರ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕಾಗಿ ನಡೆಯುವಂತಹ ಒಂದು ಹೋರಾಟದ ರೂಪವನ್ನು ಕೂಡ ನಾವು ಮಾಡುವಂಥ ಹೋರಾಟಗಳು ಆ ರೂಪವನ್ನು ಪಡ್ಕೊಳ್ಳೋದಕ್ಕೂ ಕೂಡ ತುಂಬ ಸಾಧ್ಯತೆ ಇರುತ್ತೆ. ಆದ್ದರಿಂದಲೇ ಹೋರಾಟಗಳು ಇವತ್ತು ತನ್ನ ಶಕ್ತಿಯನ್ನು ಕಳ್ಕೊತಾ ಇದೆ. ತನ್ನ ಸತ್ವವನ್ನು ಕಳ್ಕೊಂಡು ಹೋರಾಟನ ಬಿಡು ಸರಿಯಾಗಿ ಮಾಡಿದ್ರೆ ಆಯಿತು, ಏನೋ ಒಂದು ಹೇಳಿದ್ರೆ ಆಯಿತು ಅನ್ನುವಂತಹ ಒಂದು ರೂಪವನ್ನು ಪಡ್ಕೊಳ್ತಾ ಇದೆ. ಅಂದರೆ ಮನಸ್ಥಿತಿನ ಹೋರಾಟ ನಡೀತಾ ಇದೆ ಅಂತಂದರೆ ಅದಕ್ಕೆ ಸಾಥ್ ಕೊಡೋದಕ್ಕಿಂತ ಹೌದಾ ಇದು ಬಿಡು, ಹೋರಾಟ ಅನ್ನೋದು ಒಂದು ಕಾಮನ್ ಅನ್ನುವಂಥ ರೀತಿಯಲ್ಲಿ ಆಗಿದೆ. ಹೋರಾಟಗಳು ಅಂತಂದರೆ ಸಾಮಾಜಿಕ ವ್ಯವಸ್ಥೆನಲ್ಲಿರಬೇಕು. ಯಾವಾಗ ನಮ್ಮ ಹೋರಾಟಗಳಿಗೆ ರಾಜಕಾರಣಿಗಳ ಸಹಭಾಗಿತ್ವ ಬರುತ್ತೋ ಆವಾಗ ನಮ್ಮ ಹೋರಾಟಗಳು ಸತ್ವವನ್ನು ಕಳ್ಕೊಳ್ಳುತ್ತವೆ. ಹೋರಾಟಗಳು ನ್ಯಾಯ ದೊರಕಿಸೋ ಬದಲು ಇನ್ನೇನೋ ಒಂದು ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಹೋಗ್ತವೆ. ನಾವು ಮಾತನಾಡುವ ಮಾತಿನಲ್ಲೂ ಕೂಡ ರಾಜಕಾರಣ ಇದೆ. ಅಂದರೆ ನಾವು ರಾಜಕಾರಣವನ್ನು ಅಲ್ಲೂ ರಾಜಕಾರಣ ಮಾಡ್ತೀವಿ, ಮನೆಯವ್ರ ಜೊತೆಯಲ್ಲೂ ರಾಜಕಾರಣ ಮಾಡ್ತೀವಿ. ಅಂದರೆ ನಮ್ಮಲ್ಲಿ ಒಂದು ರಾಜಕಾರಣ ವ್ಯವಸ್ಥೆ. ರಾಜಕಾರಣ ಅಂತಂದರೆ ನಾವು ಪಾರ್ಶಾಲಿಟಿ ಮಾಡೋದು, ಪಕ್ಷ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಅನ್ನೋ ರೀತಿಯಲ್ಲಿ. ನಮ್ಮ ಜೊತೆಲಿರೋ ನಾವು ಆಡಳಿತ ಪಕ್ಷ ಅಂತ ನಾವು ಅಂದ್ಕೊಂಡಿರೋದು, ಅವ್ರು ವಿರೋಧ ಪಕ್ಷ ಅಂದ್ಕೊಳ್ಳೋದು, ಅವ್ರು ನಮ್ಮನ್ನು ವಿರೋಧ ಮಾಡೋದು, ನಾವು ಹೀಗೆ ಮಾಡ್ತಾಯಿದ್ದು ನಾವು ಮಾಡಿ ಸರಿ ಅಂತ ಹೇಳೋದು. ಈ ರೀತಿ ವಾದ, ಈ ಥರದ ಸಂಘರ್ಷ ಕೌಟುಂಬಿಕವಾಗಿಯೂ ಕೂಡ ಸೃಷ್ಟಿಯಾಗ್ತಾ ಇದೆ. ಮನೆಗೂ ಕೂಡ ಪಕ್ಷಗಳನ್ನು ಕಟ್ಟಿ ರಾಜಕಾರಣನ ಆಂಗಿಕವನ್ನಾಗಿ ನಾವು ಸ್ವೀಕರಿಸಿದಾಗಿದೆ. ಇವತ್ತಿನ ಹೋರಾಟಗಳ ಒಂದು ರೂಪವೇ ನಾವು ರಾಜಕಾರಣವನ್ನು ಆಂಗಿಕವಾಗಿ ನಾವು ಸ್ವೀಕರಿಸಿರುವಂಥದ್ದು. ರಾಜಕಾರಣ ನಾವು ಸಮಾನತೆಗಾಗಿ ನಾವು ಬಳಸಬೇಕಾದಂಥದ್ದು. ನಾವು ಅದನ್ನೇ ಬದುಕಾಗಿಸಿಕೊಂಡಿರುವಂತಹದ್ದು ಒಂದು ವಿಪರ್ಯಾಸವಾಗಿರೋದು ಇವತ್ತಿನ ಹೋರಾಟಗಳಿಗೆ ಮೂಲ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಉದಾಹರಣೆಗೆ ಹೋರಾಟಗಳನ್ನು ನಾವೆಲ್ಲ ಮಾಡ್ತೀವಿ, ನಾವು ಎಲ್ಲ ಮಾಡ್ತೀವಿ. ಯಾರಾದರೂ ಒಬ್ಬ ರಾಜಕಾರಣಿ ಇದಕ್ಕೆ ನ್ಯಾಯ ಸಿಗಲಿಲ್ಲ, ಇದು ಸರಿಯಾಗಲಿಲ್ಲ ಅಂತ ಸೂಸೈಡ್ ಮಾಡಿಕೊಂಡು ಆಸ್ಪತ್ರೆ ಸೇರಿದ್ನ ಯಾವುದಾದ್ರು ಒಂದು ಕೇಸ್ ನೋಡಿದ್ದೀರಾ? ಹಾಗಾದ್ರೆ ಯಾರು ಬೇಕು? ಯಾಕೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಜನಪ್ರತಿನಿಧಿಗಳು ಅವರು ಆಗದಂತೆ ಸಾಮಾನ್ಯರಂತೆ ಬೀದಿಗಿಳಿದು ಹೋರಾಟ ಮಾಡುವಂಥ ಅನ್ಫಿಟ್ ಪರ್ಸನ್ಸ್ಗಳನ್ನು ನಾವು ಜನಪ್ರತಿನಿಧಿಯಾಗಿ ತಗೊಂಡಿದ್ದೀವಿ. ಅವ್ರ ಕೈ ಕೆಲಸ ಆಗ್ತಾಯಿಲ್ಲ ಅನ್ನುವಾಗ ಅಲ್ವಾ ನಾವು ಹೊರಗಡೆ ಬೀದಿಗೆ ನಿಂತು ನಮಗೆ ನ್ಯಾಯ ಬೇಕು ಅಂತ ಹೋರಾಟವನ್ನು ಮಾಡೋದು. ಅಂದರೆ ಅವನು ಅನ್ಫಿಟ್ ಅನ್ನಿಸ್ಕೊಂಡಿರೋದನ್ನ ನಾವು ಫಿಟ್ ಅನ್ನಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡ್ತೀವಿ. ನೀನು ಜನಪ್ರತಿನಿಧಿಯಾಗಿ ಆ ಜನಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ನೀನು ಕೊಡಲಿಕ್ಕಾಗಲಿಲ್ಲ ಅಂತಂದಮೇಲೆ ನೀನು ಫಿಟ್ ಪೀಪಲ್ ಆಗಬೇಕು ಅಂತ ಅಂದರೆ ಮೊದಲು ನೀನು ಅಧಿಕಾರದಿಂದ ಇಳಿದು ಬಂದು ಹೋರಾಟಕ್ಕೆ ಹೇಳಿ. ಅದು ಬಿಟ್ಬಿಟ್ಟು ಎಲ್ಲೆಲ್ಲಿಂದ ಬಂದು ಯಾವ್ಯಾವುದೋ ಸಮಸ್ಯೆಗೆ, ಈಗ ಒಂದು ಗ್ರಾಮದ ಈ ಊರಿನ ಸಮಸ್ಯೆಗೆ ಇನ್ನೊಂದು ಊರಿನ ವ್ಯಕ್ತಿ ಬಂದ್ಬಿಟ್ಟು ತಲೆ ಹಾಕ್ಕೊಂಡು ಏನೋ ಒಂದು ಕೆಡುಕನ್ನ ಮಾಡಿಬಿಟ್ಟು ಅಲ್ಲಿರುವಂಥ ಒಂದು ಸೌಹಾರ್ದತೆಯನ್ನು ಕದಡು ಹೋಗುವಂಥದ್ದು, ಇಂತಹ ಒಂದು ತುಚ್ಛ ರಾಜಕಾರಣ ಮನಸ್ಥಿತಿಯನ್ನು ನಮ್ಮಲ್ಲಿ ನಾವು ಬೆಳೆಸ್ಕೊಂಡಿರೋದೇ ಇವತ್ತಿನ ಸಮಾಜದಲ್ಲಿ ಅಸಮಾನತೆಗಳು ಮತ್ತು ಕೆಲವರ ನಡುವೆ ಇರುವಂಥ ದ್ವಂದ್ವಗಳು
ಮತ್ತೊಬ್ಬರ ನಡುವೆ ಗೌರವ ಕೊಡದೇ ಇರುವಂತಹದ್ದು, ಇಂತಹ ಒಂದು ಕೆಟ್ಟ ಸಮಾಜ ನಿರ್ಮಾಣಗಳಿಗೆ ಸಹಾಯಕವಾಗ್ತಾ ಇದೆ ಈ ನಡವಳಿಕೆಗಳು. ರಾಜಕಾರಣಿಗಳನ್ನು ಒಂದು ಪಾರ್ಟ್ ರಾಜಕಾರಣಿಯಾಗಿ ನೋಡೋಣ, ಸಾಮಾನ್ಯ ಜನರುಗಳನ್ನು ಸಾಮಾನ್ಯವಾಗಿ ನಾವು ಕಾಣ್ತಾ ಹೋಗೋಣ. ಎಲ್ಲವೂ ರಾಜಕಾರಣಿಗಳಿಂದಲೇ ನಮಗೆ ನ್ಯಾಯ ಸಿಗಲ್ಲ. ಹೋರಾಟಗಳನ್ನು ಮಾಡೋಣ, ಆದರೆ ರಾಜಕಾರಣಿಗಳನ್ನು ನಾವು ದೂರ ಇಟ್ಟು ನಮ್ಮ ಹೋರಾಟಗಳನ್ನು ಮಾಡೋಣ. ಆಗ ನಮ್ಮ ಹೋರಾಟಗಳು ಸಕ್ಸಸ್ನ ಕಾಣ್ತವೆ. ಯಾವುದೇ ರೀತಿಯ ರಾಜಕೀಯ ರೂಪವನ್ನು ಪಡೆದೆ ನಮ್ಮದು ಹೋರಾಟ ಒಂದು ಸಾಂಕೇತಿಕವಾಗಿ ನಾವು ಯಾವ ಉದ್ದೇಶವಿಟ್ಕೊಂಡು ಹೋರಾಟವನ್ನು ಮಾಡ್ತಿದ್ದೀವೋ ಅದ್ರ ಮೂಲಕ ನಾವು ನ್ಯಾಯವನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ನಾವು ಸ್ವಾವಲಂಬಿಗಳಾಗಿ ಹೋರಾಟಗಳನ್ನು ಮಾಡೋಣ. ಅನ್ಫಿಟ್ ಜನಪ್ರತಿನಿಧಿಗಳ ಜೊತೆ ನಿಂತು ನಾವು ಹೋರಾಟಕ್ಕೆ ನಿಂತಾಗ ನಮ್ಮತನವನ್ನು ನಾವು ಮಾರ್ಕೊಂಡಾಗುತ್ತೆ ಅಂತ ಹೇಳ್ತಾ ನಾನು ಈ ಒಂದು ಅಭಿಪ್ರಾಯವನ್ನು ಮುಕ್ತಾಯಗೊಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.